ಹೆಸರಿಗಷ್ಟೇ ಜಿಲ್ಲಾಸ್ಪತ್ರೆ. ಆದರೆ ಆ ಆಸ್ಪತ್ರೆಯಲ್ಲಿ ಸುಟ್ಟ ಗಾಯಾಳುಗಳ ಚಿಕಿತ್ಸೆಗೆ ಸೂಕ್ತ ವ್ಯವಸ್ಥೆಯೇ ಇಲ್ಲ. ಹಾಗಾಗಿ ಇಲ್ಲಿಗೆ ಬಂದ ರೋಗಿಗಳನ್ನ ವೈದ್ಯರೇ ಖಾಸಗಿ ಆಸ್ಪತ್ರೆಗೆ ದಾಖಲಿಸುವ ಕೆಲಸ ಮಾಡುತ್ತಿದ್ದಾರೆ. ಹಾಗಿದ್ರೆ ಯಾವುದು ಆ ಆಸ್ಪತ್ರೆ? ಇಲ್ಲಿದೆ ನೋಡಿ. ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿಲ್ಲ ಬರ್ನಿಂಗ್ ವಾರ್ಡ್. ಬರ್ನಿಂಗ್ ವಾರ್ಡ್ ಇಲ್ಲದೆ ರೋಗಿಗಳು ಹೈರಾಣು. ಖಾಸಗಿ ಆಸ್ಪತ್ರೆಗಳಿಗೆ ದಾಖಲಾಗುತ್ತಿರುವ ರೋಗಿಗಳು. ದಾವಣಗೆರೆ ಚಿಗಟೇರಿ ಜಿಲ್ಲಾಸ್ಪತ್ರೆ ಸದಾ ಒಂದಿಲ್ಲೊಂದು ವಿಷಯಗಳಿಂದ ಸುದ್ದಿಯಾಗುತ್ತಲೇ ಇದೆ. 1978ರಲ್ಲಿ ನಿರ್ಮಾಣವಾದ ಜಿಲ್ಲಾಸ್ಪತ್ರೆಯ ಕಟ್ಟಡದ ಚಾವಣಿ ಹಾಗೂ ಸ್ಲ್ಯಾಬ್ಗಳು ರೋಗಿಗಳ ಮೇಲೆ ಬಿದ್ದು ಸುದ್ದಿಯಲ್ಲಿದ್ದ ಜಿಲ್ಲಾಸ್ಪತ್ರೆಯಲ್ಲಿ ಇದೀಗ ಬರ್ನಿಂಗ್ ವಾರ್ಡ್ ಇಲ್ಲ. ಹೌದು, ದಾವಣಗೆರೆ, ಚಿತ್ರದುರ್ಗ, ಹಾವೇರಿ ಜಿಲ್ಲೆಗಳ ರೋಗಿಗಳು ಚಿಕಿತ್ಸೆಗೆಂದು ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ಬರುತ್ತಾರೆ. ಆದರೆ ಇಲ್ಲಿ ಸುಟ್ಟ ಗಾಯಗಳಿಂದ ರೋಗಿಗಳು ಬಂದರೆ ಅವರಿಗೆ ಚಿಕಿತ್ಸೆ ಕೊಡಲು ಬರ್ನಿಂಗ್ ವಾರ್ಡ್ ಇಲ್ಲ. ಬರ್ನಿಂಗ್ ವಾರ್ಡ್ ಇದ್ದರೂ ಕೂಡ ಚಿಕಿತ್ಸೆ ಕೊಡಲು ವೈದ್ಯರೂ ಇಲ್ಲ. ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ವಾರ್ಡ್ಗೆಂದು ಮೀಸಲಿಟ್ಟ ಬರ್ನಿಂಗ್ ವಾರ್ಡ್ಗಳು ಇಂದಿಗೂ ಓಪನ್ ಆಗಿಲ್ಲ. ಹಾಗಾಗಿ ಸುಟ್ಟ ಗಾಯಗಳಿಂದ ಜಿಲ್ಲಾಸ್ಪತ್ರೆಗೆ ರೋಗಿಗಳು ಬಂದರೆ ಅವರನ್ನು ಖಾಸಗಿ ಆಸ್ಪತ್ರೆಗಳಿಗೆ ಕಳುಹಿಸುವ ಕೆಲಸ ಮಾಡಲಾಗುತ್ತಿದೆ. ಅದು ನಾವು ಸ್ಟೇಟ್ಗೆ ತಿಳಿಸಿದ್ದೀವಿ. ಅದಕ್ಕೋಸ್ಕರ ಈಗ ನಾವು ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕೋವಿಡ್ ಸಮಯದಲ್ಲಿ ಅದು ಕ್ಲೋಸ್ ಆಗಿತ್ತು. ಕೋವಿಡ್ ಸಮಯದಲ್ಲಿ ಕ್ಲೋಸ್ ಆಗಿತ್ತು. ಈಗ ನಾವು ರೀಓಪನ್ ಮಾಡೋದಕ್ಕೆ ಕ್ರಮ ತಗೊಂಡಿದ್ದೀವಿ. ಇನ್ನೊಂದು 15 ದಿವಸದಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಕಳೆದ 2 ವರ್ಷದಿಂದ ಪೇಷಂಟ್ಗಳು ಬರ್ತಾ ಇದ್ದಾರೆ. ಹೌದು, ಚಿಕ್ಕ ಬೋಟಾಗ ಬಂದು ಅವರು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಬೇಕು. ಇಲ್ಲ, ಪ್ರೈವೇಟಲ್ಲಿ ನಾವು ABRKನಲ್ಲಿ ನಾವು MOU ಮಾಡಿದ್ದೀವಿ. SS ಹಾಸ್ಪಿಟಲಲ್ಲಿ ಎಲ್ಲ ಫ್ರೀ ಆಫ್ ಕಾಸ್ಟ್ ಚಿಕಿತ್ಸೆ ಆಗ್ತಾ ಇದೆ. ಹೌದೌದು, ABRKನಲ್ಲಿ ಕೊಟ್ಟಿದ್ದೀವಿ. ಅವರಿಗೆಲ್ಲ ಫ್ರೀಯಾಗಿ ಚಿಕಿತ್ಸೆ ಆಗುತ್ತೆ. ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ಬಡವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ಸಣ್ಣ ಪುಟ್ಟ ಸುಟ್ಟ ಗಾಯಗಳಾದವರಿಗೆ ಆಸ್ಪತ್ರೆಯಲ್ಲಿ ಮುಲಾಮು ಹಚ್ಚಿ ಕಳುಹಿಸುತ್ತಿದ್ದಾರೆ. ತುಂಬಾ ಸುಟ್ಟ ಗಾಯಗಳಾಗಿದ್ದರೆ ಆಯುಷ್ಮಾನ್ ಕರ್ನಾಟಕ ಸ್ಕೀಮ್ನಲ್ಲಿ ಖಾಸಗಿ ಆಸ್ಪತ್ರೆಗೆ ಕಳುಹಿಸುತ್ತಿದ್ದಾರೆ. ಆರ್ಥಿಕವಾಗಿ ಚೆನ್ನಾಗಿರುವವರು ಖಾಸಗಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯುತ್ತಾರೆ. ಆದರೆ ಬಡವರು ಏನು ಮಾಡಬೇಕೆಂದು ಸಾರ್ವಜನಿಕರು ಪ್ರಶ್ನೆ ಮಾಡುತ್ತಿದ್ದಾರೆ. ಬರ್ನಿಂಗ್ ಜಿಲ್ಲಾ ಆಸ್ಪತ್ರೆಗೆ ನಾವು ಬಾಡಿಯನ್ನು ಪೇಷಂಟ್ಗಳು ತೊಗೊಂಬಂದಿದ್ದೀವಿ. ಇಲ್ಲಿ ತೊಗೊಂಬಂದರೆ ದಾವಣಗೆರೆ ಜಿಲ್ಲೆ ಅಂದರೆ 7 ತಾಲೂಕಿದ್ದ ಒಂದು ಜಿಲ್ಲೆ. 7 ತಾಲೂಕಿದ್ದ ಜಿಲ್ಲೆ ಆದಮೇಲೆ ಬರ್ನಿಂಗ್ ಹಾಸ್ಪಿಟ್ಲು ಇಲ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಬರ್ನಿಂಗ್ ಹಾಸ್ಪಿಟ್ಲು ಇಲ್ಲ ಅಂತಂದರೆ ಮತ್ತು ನಾವು ಬಡವರು ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಇಂಥ ಜಿಲ್ಲಾ ಮಟ್ಟದಲ್ಲಿ ಬರ್ನಿಂಗ್ ಹಾಸ್ಪಿಟ್ಲು, ಬರ್ನಿಂಗ್ ಟ್ರೀಟ್ಮೆಂಟ್ ಇಲ್ಲ ಅಂದರೆ ಇದ್ರ ಬಗ್ಗೆ ಯಾರ ಹತ್ರ ಕೇಳಬೇಕು? ಯಾರ ಹತ್ರ ನಾವು ಮಾತಾಡಬೇಕು? ಯಾಕಂದರೆ ಬಡವರು ಅದಾರವರು. ಅವರು ಚನ್ನಗಿರಿಯಿಂದ ಬಂದು ಕೂಲಿ ಮಾಡೋಕ್ಕೋಸ್ಕರ SOG ಕಾಲೋನಿ ಬಂದು ಬಾಡಿಗೆ ಮನೆ ತಗೊಂಡು ಜೀವನ ಮಾಡ್ತಿದ್ದಾರೆ. ಇವತ್ತು ಎಲ್ಲರೂ ಸೇರಿ ನಾವೇನು ಎಲ್ಲರೂ ಅಕ್ಕಪಕ್ಕ ಮನೆಯವ್ರು ಸೇರಿ ತೊಗೊಂಬಂದಿದ್ದೀವಿ ಬಾಡಿನ. ಇಲ್ಲಿ ಟ್ರೀಟ್ಮೆಂಟ್ ಸಿಗ್ತೈತೆ ಅಂತೇಳಿ ಇಲ್ಲಿ ಟ್ರೀಟ್ಮೆಂಟ್ ಇಲ್ಲ. ಬರ್ನಿಂಗ್ ಹಾಸ್ಪಿಟ್ಲ್ ಇಲ್ಲ, ಬೇರೆ ಕಡೆ ಕರ್ಕೊಂಡು ಹೋಗ್ರಿ, ಹೈಟೆಕ್ಕಿಗೆ ಕರ್ಕೊಂಡು ಹೋಗ್ರಿ ಅಂದರೆ ಇಲ್ಲಿ ಯಾರು ದುಡ್ಡು ಕೊಟ್ಟು ಕರ್ಕೊಂಡು ಹೋಗೋಂಥ ಸ್ಥಿತಿ ಯಾರಲ್ಲೂ ಇಲ್ಲ. ಜಿಲ್ಲಾ ಆಸ್ಪತ್ರೆಯಲ್ಲಿ ಇಲ್ಲಿ ಬರ್ನಿಂಗ್ ಆದಂಥ ಪೇಷಂಟ್ಗಳಿಗೆ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ. ಇಲ್ಲಿ ದಾವಣಗೆರೆಯಲ್ಲಿ ಎಲ್ಲ ಕಡಬಡವರೇ ಜನರು ಇರೋದು. ಅದಕ್ಕೋಸ್ಕರ ಇಲ್ಲಿ ಹಾಸ್ಪಿಟ್ಲಿಂದ ಆಗಲಿ ಇಲ್ಲಿ ದಾವಣಗೆರೆ ಸುತ್ತಮುತ್ತ ಜನಗಳೆಲ್ಲ ಇಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಬರೋದ್ರಿಂದ ಬರ್ನಿಂಗ್ ಹಾಸ್ಪಿಟ್ಲ್ ಇದ್ರದ್ದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತಂದೇಳಿ ಎಲ್ಲರೆಲ್ಲ ಕೇಳ್ಕೊಳ್ತೀವಿ. ಒಟ್ಟಿನಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಬರ್ನಿಂಗ್ ವಾರ್ಡ್ ಇಲ್ಲದೆ ಇರೋದು ಶೋಚನೀಯ ಸಂಗತಿಯಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಸಚಿವರು ಎಚ್ಚೆತ್ತುಕೊಂಡು ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಆದಷ್ಟು ಬೇಗ ಬರ್ನಿಂಗ್ ವಾರ್ಡ್ ಪ್ರಾರಂಭಿಸಲಿ ಎಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ.